ಈ ಮನೆಗೆ ದಾನಿಗಳಾಗಿ ಒದಗಿ ಬಂದವರು ಡಾಕ್ಟರ್ ರಾಮಚಂದ್ರ ಐತಾಳ್ರು ಮತ್ತೆ ಡಾಕ್ಟರ್ ಭಾರ್ಗವಿ ಐತಾಳ್ರವರು. ಅವರಿಗೆ ನಾನು ಪ್ರಥಮವಾಗಿ ಧನ್ಯವಾದ ಮತ್ತು ಸ್ವಾಗತವನ್ನು ಕೊಡುತ್ತೇನೆ. ನಾವು 16 ವರ್ಷದಿಂದ ಈ ಊರಿನಲ್ಲಿ ನೆಲೆಸಿದ್ದೇವೆ. ತುಂಬ ಕಷ್ಟದಲ್ಲಿದ್ದೇವೆ. ಕಳೆದ ತಿಂಗಳು ಮಳೆ ಬಂದಲ್ಲಿ ಗಾಳಿ ಮಳೆಗೆ ಹಾರಿ ಹೋದ ಸಂದರ್ಭದಲ್ಲಿ ನಮ್ಮ ಯಕ್ಷಗಾನ ಕಲಾರಂಗದವರು ಫೋನ್ ಮಾಡಿದಾಗ ಅರ್ಧ ಗಂಟೆಯಲ್ಲಿ ಬಂದು ಒಂದೂವರೆ ತಿಂಗಳಲ್ಲಿ ಮನೆ ಕಟ್ಟಿ ಕೊಡ್ತೇನೆ ಅಂತೇಳಿ ಭರವಸೆ ಕೊಟ್ಟು, ಆ ಸಮಯದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಗಂಗಾಧರ್ ಸರ್ ಅವರು ಮತ್ತು ಅವರ ಜೊತೆಯಲ್ಲೆಲ್ಲ ಬಂದು ನಮಗೆ ಸಹಕಾರ ಮಾಡಿದ್ದಾರೆ. ಭಯಪಡೋದು ಬೇಡ. ತುಂಬ ಈ ಬರುವ ದಾರಿ ಇಲ್ಲಲ್ಲ, ನೀರಿನ ಅವಸ್ಥೆ, ದಾರಿ ಇಲ್ಲ. ಒಂದೂವರೆ ತಿಂಗಳು ನಮ್ಮ ಜೊತೆಗಿದ್ದು ರಾತ್ರಿ ಆಗಲು ಒದ್ದಾಡಿದ್ದಾರೆ. ಅವರಿಗೆ ಮೊದಲಾಗಿ ವಂದಿಸಿಕೊಳ್ತಿದ್ದೇನೆ. ಹಾಗೂ ಡಾಕ್ಟರ್ ಭಾರ್ಗವಿ ಐತಾಳ್ರು ಹಾಗೂ ರಾಮಚಂದ್ರ ಐತಾಳ್ರು ಇವರಿಗೂ ನನ್ನ ವಂದನೆಗಳು. ಸಹಕರಿಸಿದ ಎಲ್ಲರಿಗೂ ನನ್ನ ವಂದನೆ ತಿಳಿಸ್ತಿದ್ದೇನೆ. ಇವತ್ತು ನಮ್ಮ ಅಪ್ಪಯ್ಯ ಕೃಷ್ಣಾಡಿಗರು ಹಾಗೂ ಅವರ ಪತ್ನಿ ಅಂದರೆ ನಮ್ಮ ಶಾರದಾ ಕೃಷ್ಣಾಡಿಗ, ಅವಳು ಸಾಧಾರಣ ಗೋಸೇವೆಗಾಗಿಯೇ ತನ್ನ 50 ವರ್ಷ ಬದುಕಿದ್ಲು. ಅವಳು 50 ವರ್ಷ ಸಹ ನನಗೆ ತಿಳಿದ ಹಾಗೆ ಗೋಸೇವೆ ಬಿಟ್ಟರೆ ಅವಳಿಗೆ ಬೇರೆ ಏನೂ ಇರಲಿಲ್ಲ. ಅಂತಹ ನಿಸ್ವಾರ್ಥ ಮನಸ್ಸಿನವಳು, ಮುಗ್ಧ ಮನಸ್ಸಿನವಳು. ಅವರಿಬ್ಬರ ಹೆಸರಲ್ಲಿ ಇವತ್ತು ಈ ಮನೆ ಉದ್ಘಾಟನೆಗೊಂಡಿದೆ. ಅದು ನಮ್ಮ ಗುರುಗಳಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಕೈಯಿಂದ. ಇದಕ್ಕಿಂತ ಸಂತೋಷದ ಕ್ಷಣ ಅಥವಾ ಒಂದು ಸಂಭ್ರಮದ ಕ್ಷಣ ಅಥವಾ ಭಾವುಕತೆಯ ಕ್ಷಣ ಬೇರೆ ಇಲ್ಲ ಅಂತ ಇದು ನನ್ನ ಅನಿಸಿಕೆ. ಆಗ ಯಕ್ಷ ಕಲಾಂತರಂಗ ಅಂತ ಪುಸ್ತಕ ಕೊಟ್ರು. ಅದನ್ನು ಓದಿದ್ಮೇಲೆ ನನ್ನ ಮನಸ್ಸಲ್ಲಿ ಒಂದು ಸುಪ್ತವಾದ ಒಂದು ಆಸೆ ಇತ್ತು. ಅದು ಚಿಗುರೊಡೆಯಲಿಕ್ಕೆ ಪ್ರಾರಂಭ ಆಯ್ತು. ನಾನು ಯಾಕೆ ಇವರ ಮೂಲಕವೇ ಮಾಡಬಾರ್ದು ಕೆಲಸ? ಅಂದ್ರೆ ನಮಗೆ ಹುಡುಕುವ ಕಷ್ಟಗಳು ಎಲ್ಲ ಅದನ್ನು ಫುಲ್ ಜವಾಬ್ದಾರಿ ತಗೊಂಡು ಮಾಡ್ಲಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯ ಇಲ್ಲ. ಇವರು ಈಗಾಗಲೇ 60-70 ಮನೆಗಳನ್ನು ಕಟ್ಟಿದ್ದಾರೆ. ನಾನು ಸಹ ಇವ್ರ ಮೂಲಕವೇ ಮಾಡಿದ್ರೆ ನನ್ನ ಆಸೆ ಚಿಗುರೊಡೆಯಿತು. ಮುರಳಿ ಕಡೆಕಾರವ್ರ ಹತ್ರ ಕೇಳಿದೆ. ಒಂದು 15-20 ದಿವಸದಲ್ಲಿ ಒಂದು ಅವಕಾಶ ಸಹ ಕಲ್ಪಿಸಿ ಬಂತು. ಇದು ಭಗವಂತನ ಪ್ರೇರಣೆ ಅಂತ ನನ್ನ ಅಭಿಪ್ರಾಯ. ಸುರೇಶ್ ಆಚಾರ್ಯರ ಪಾತ್ರತೆ ನಿಜವಾಗ್ಲೂ ಅವರಿಗೆ ಮಾತು ಬರದೆ ಮೌನವಾದ್ರು. ಅವರು ಪಾಪ ಅವತ್ತು ನಾವು ಬಂದು ನೋಡಿದಾಗ ಕೂಡ ಹಾಗೆ ಕೇವಲ 1 ತಿಂಗಳಲ್ಲಿ ನಾವು ಮನೆ ಕಟ್ಟಿಕೊಟ್ಟು ಅಂತ ನಾವು ಕೆಸರು ಹಾಕಿದ ಮೇಲೆ ಬಹುಶಃ 1 ತಿಂಗಳಲ್ಲ ಅಣ್ಣ, ಹಾಗೆ ಇಷ್ಟು ಬೇಗದಲ್ಲಿ ಮನೆ ಕಟ್ಸಿಕೊಟ್ಟಂತ ನಮ್ಮ ನಂದಣ್ಣಿಗೂ ಕೂಡ ನಾವೆಲ್ಲರೂ ಧನ್ಯವಾದ ಹೇಳಲೇಬೇಕು. ಯಾಕಂದ್ರೆ ಅಷ್ಟು ಸುಲಭ ಇಲ್ಲ. ನಮಗೊಂದು ಸಣ್ಣ ಕೆಲಸ ಮಾಡ್ಲಿಕ್ಕೂ ಎಷ್ಟು ಕಷ್ಟ ಆಗ್ತದೆ. ಅದರಲ್ಲಿ ಒಂದು ಮನೆಯನ್ನು ಇಷ್ಟು ತರಾತುರಿಯಲ್ಲಿ ಅವರು ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದೊಂದು ಅದ್ಭುತವಾದಂತಹ ಕೆಲಸ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ, ಎಷ್ಟೋ ದೊಡ್ಡ ಮಾಲ್ಗಳನ್ನೆಲ್ಲ ಕಟ್ಟಬಹುದು. ಬಟ್ ನಿಮಗೆ ಒಂದು 30-40 ದಿನದ ಒಳಗೆ ಇಂಥದ್ದೊಂದು ಮನೆ ಕಟ್ಟಿ ಕೇವಲ ಕಟ್ಟೋದು ಮಾತ್ರ ಅಲ್ಲದ್ರೆ ಅಷ್ಟೂ ಕೆಲಸಗಳನ್ನ ಮಾಡಿಸೋದು ನಿಜವಾಗ್ಲೂ ದೊಡ್ಡ ಕೆಲಸ. ನಂದಣ್ಣ ಮತ್ತೆ ಇನ್ನೊಂದು ನಮ್ಮ ಕಲಾರಂಗದವರು, ನಾನು ಕೂಡ ಕಲಾರಂಗದ ಸದಸ್ಯನೇ, ಸಕ್ರಿಯ ಅಲ್ಲದೆ ಇರ್ಬೋದು ಸದಸ್ಯನೇ. 1 ರೂಪಾಯಿ ಕೂಡ ಕಲಾರಂಗದ ಕೈಯಲ್ಲಿಟ್ರೆ ಆ 1 ರೂಪಾಯಿಯಲ್ಲಿ 1 ಪೈಸೆ ಕೂಡ ದುರ್ವಿನಿಯೋಗ ಆಗದೆ ಅದಷ್ಟೂ ಕೂಡ ಸದ್ವಿನಿಯೋಗ. ಅದರಲ್ಲಿಯೂ ಇನ್ನೊಂದು ಏನಂತ ಹೇಳಿದ್ರೆ, ಕಲಾರಂಗದವರ ಕೈಗೆ ದುಡ್ಡು ಸಿಕ್ಕಿದ್ರೆ ಪಾತ್ರತೆ ಕೂಡ ಒಟ್ಟು ಯಾರೋ ಕೊಟ್ಟಿದ್ದಾರೆ ಎಲ್ಲಿಯೋ ನಾವು ಅದನ್ನ ಹಂಚುವಂಥದ್ದಲ್ಲ. ಆ ಪಾತ್ರತೆಯನ್ನ ಸರಿಯಾಗಿ ನೋಡಿ ಸಪಾತ್ರರಲ್ಲಿ ಅವರು ವಿನಿಯೋಗ ಮಾಡ್ತಾರೆ ಎನ್ನುವಂತಹ ನಂಬಿಕೆ ಕೇವಲ ನಮಗೂ ಮಾತ್ರ ಎಲ್ರಿಗೂ ಬಂದಿದೆ. ಅಚಾನಕವಾಗಿ ಸುರೇಶ್ ಅಣ್ಣ ನನ್ನ ನೀಲಾವರ ಮೇಳದಲ್ಲಿ ನನಗೆ ಸಿಗ್ತಾನೆ. ಆಗ ಹೇಳಬಾರ್ದು ಕೆಲವೊಂದು ವಿಷಯವನ್ನು, ಆದರೆ ಹೇಳ್ದಿದ್ರೆ ಬಗ್ಗೆ ಇಲ್ಲ.
ಅವನ ಪರಿಸ್ಥಿತಿ ಯಾವ ರೀತಿ ಇತ್ತು ಕೇಳಿದ್ರೆ ಅದು ನನಗೆ ಮಾತ್ರ ಗೊತ್ತಿತ್ತು. ರಂಗಸ್ಥಳಕ್ಕೆ ಒಂದು ನೇರವಾಗಿ ಹೋಗ್ತಾ ಇದ್ದ ಬಿಟ್ಟರೆ ಅವನ ಬೇರೆ ವ್ಯವಹಾರಗಳೆಲ್ಲ ತುಂಬ ದುಸ್ಥಿತಿಯಲ್ಲಿತ್ತು. ಅವನ ತಾಯಿಗೆ ಒಂದು ಮಾತು ಕೊಟ್ಟಿದ್ದೆ ನಾನು, ಅಮ್ಮ ನನಗೆ ಏನಾಗ್ತದೋ ಗೊತ್ತಿಲ್ಲ, ಅವನ ಒಂದು ದಾರಿಗೆ ತರಬೇಕು ಅನ್ನೋದು ನನ್ನ ಹಠ ಇದ್ದಿತ್ತು. ಇಲ್ಲಿ ತನಕ ತಂದೆ. ಇನ್ನು ಒಂದು ಆಸೆ ಉಂಟು, ಅವನಿಗೆ ಒಂದು ಒಳ್ಳೆ ರೀತಿ ಒಂದು ಮದುವೆ ಮಾಡ್ಬೇಕನ್ನೋ ಒಂದು ಆಸೆ ಉಂಟು ನನಗೆ. ಏನೋ ನನಗೆ ಗೊತ್ತಿಲ್ಲ, ಆ ನೀಲವರ ಕಲ್ಕುಡ ಹಾಗೂ ಮಂದರ್ತಿ ಅಮ್ಮನ ಆಶೀರ್ವಾದ ಅವನ ಎಲ್ಲ ಜೀವನವನ್ನೆಲ್ಲ ಪ್ರತಿಯೊಂದು ಬದಲಾಯಿಸಿಕೊಂಡು ಇವತ್ತು ಈ ವರ್ಷದ ತಿರುಗಾಟದಲ್ಲಿ, ಅವನ ತಿರುಗಾಟದಲ್ಲಿ ಯಾವ ವರ್ಷವೂ ತೊಂದರೆ ಮಾಡಿರಲಿಲ್ಲ ಆಗಿತ್ತು. ಆದರೆ ಕೆಲವರು ಅವನ ಬಗ್ಗೆ ಬೇಡದನ್ನು ಮಾತಾಡಿ ಅದನ್ನು ಅವರಿಗೆ ಅವ್ರ ಮೈ ಮೇಲೆ ಹೋಗುದು ಇದೆಲ್ಲ ಅವನು ಜಾಸ್ತಿ ಮಾಡಿಕೊಂಡು ಅವನ ಜೀವನವನ್ನು ಅವನಿಗೆ ತುಂಬ ಹಾಳು ಮಾಡಿಕೊಂಡ. ಆ ಪರಿಸ್ಥಿತಿಯನ್ನೆಲ್ಲ ಬಿಟ್ಟು ಈಗ ಒಳ್ಳೆ ರೀತಿಯಲ್ಲಿ ತಿರುಗಾಟವನ್ನು ಮಾಡಿದ್ದಾನೆ ಈ ವರ್ಷ. ಆ ಮಟ್ಟಿಗೆ ತುಂಬ ಸಂತೋಷ ಉಂಟು. 6 ತಿಂಗಳ ಕಾರ್ಯಕ್ರಮ, ಆ 6 ತಿಂಗಳ ಕಾರ್ಯಕ್ರಮದಲ್ಲಿ ನಮಗೆ ಸಿಗುವುದು ಈ ವರ್ಷದ ನನ್ನ ಸಂಬಳ, ನಾನು ಮುಚ್ಚಿ ಮಾರಿ ಹೇಳುವುದಿಲ್ಲ, ನನಗೂ ಸುರೇಶ್ ಅಣ್ಣನಿಗೆ ಇದ್ದದ್ದು ಒಂದೇ ರೀತಿ ಸಂಬಳ, 1,65,000. ಈ 1,65,000 ನಾವೇನು ಮಾಡ್ತೀವಿ, 6 ತಿಂಗಳಲ್ಲಿ ಮಧ್ಯೆ 10,000 20,000, ಲಾಸ್ಟಿಗೆ ಉಳಿಯುವುದು ನಮಗೊಂದು 5,000. ಮನೆ ಖರ್ಚು ವೆಚ್ಚ ಅದು ಇದು ಎಲ್ಲ ಹೋಗುವಾಗ ನಮಗೆ ಮನೆ ಕಟ್ಟುವುದಾಗ್ಲಿ ಅಥವಾ ಮದುವೆ ಮಾಡುವುದಾಗ್ಲಿ ಅಥವಾ ಒಂದು ಬಂಗಾರ ಯಾವ ಆಸೆಯನ್ನು ಬಿಟ್ಟು ನಾವು ಕಲಾವಿದರಾಗಿ ಬದುಕ್ತಾ ಇದ್ದೇವೆ. ಒಬ್ಬ ಕಲಾವಿದ ಅದವನು ಹೆಸರು ಮಾಡಿದಂಥ ಕಲಾವಿದರಿಗೆ ಏನು ತೊಂದರೆ ಇಲ್ಲ. ನಮ್ಮಂಥ ಈ ಸಣ್ಣ ಪುಟ್ಟ ಕಲಾವಿದರಿಗೆ ಸ್ವಲ್ಪ ಯಕ್ಷಗಾನ ರಂಗ ಸಮಸ್ಯೆನೇ ಕೊಡ್ತಾ ಉಂಟು. ಅಂದರೆ ಹೆಚ್ಚಿನ ಅವಶ್ಯಕತೆ ಇಲ್ಲ. ಅಂತಹ ಕಲಾವಿದರಿಗೆ ನೀವೆಲ್ಲರೂ ಒಂದು ಕಲಾರಂಗ ಅಂತಹ ಒಂದು ಸಹಕಾರ ಸಂಘ ಮಾಡಿದ್ದು ನಿಜವಾಗ್ಲೂ ಮತ್ತೊಂದು ತಂದೆ ತಾಯಿಯನ್ನು ಕೊಟ್ಟಂತಹ ಪುಣ್ಯ ನಮ್ಮ ಪಾಲಿಗೆ ಅಂತ ಹೇಳ್ತೇನೆ. ಹಿಂದಿನ ಜನ್ಮದ ಸುಕೃತಲಿ ಸನ್ಮಾನ್ಯನು ನೀನಾಗಿ ತೋಷವೋ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ. ದೇವರು ಈ ಬಾರಿ ಒಂದು ಒಳ್ಳೆ ಕೆಲಸ ಮಾಡಿದ ಅಂತ ನಮಗನಿಸುತ್ತೆ. ಏನು ಅಂತಂದರೆ, ಮಳೆಗಾಲಕ್ಕೆ ಮುಂಚೆನೇ ಸುರೇಶಾಚಾರ್ಯ ಮನೆಯನ್ನೆಲ್ಲ ಕಿತ್ತಾಕಿಬಿಟ್ಟ, ಪೂರ ಹಾರಿಸಿಬಿಟ್ಟ. ಒಂದು ವೇಳೆ ಒಂದು ಕಂಬ ಮಾತ್ರ ಬಿದ್ದದ್ದಾದರೆ, ಒಂದು ಜಂತಿ ಮಾತ್ರ ಬಿದ್ದದ್ದಾದರೆ ಪ್ರಾಯ ಅದನ್ನಷ್ಟೇ ಅಲ್ಲಿಗೆ ಪುನಃ ಸರಿ ಮಾಡಿಟ್ಟು ಪುನಃ ಅದೇ ಸ್ಥಿತಿಯಲ್ಲಿ ಬಹುಕಾಲ ಮುಂದುವರಿಬೇಕಾಗಿತ್ತು. ಹೀಗೆ ಬೇಡ, ಬೇರೆ ವ್ಯವಸ್ಥೆ ಮಾಡೋಣ ಅಂತ ಹೇಳ್ಕೊಂಡು ದೇವರು ಆ ಇಡೀ ಮನೆಯನ್ನೇ ಹಾರಿಸಿಬಿಟ್ಟ. ಅದೇ ಕಾಲಕ್ಕೆ ನಮ್ಮ ಐತಾಳರಂತಹ ಮಹನೀಯರಿಗೆ ಬುದ್ಧಿ ಕೊಟ್ಟ. ಹೀಗೊಂದು ಇದೆ, ಅಲ್ಲಿ ಕೂಡಲೇ ಒಂದು ವ್ಯವಸ್ಥೆ ಮಾಡು ಅಂತ ಹೇಳಿಕೊಂಡು, ಇದಕ್ಕೆ ಎಲ್ಲ ಕೂಡ ನಡುವೆ ಕೊಂಡಿಯಾಗಿ ಕೆಲಸ ಮಾಡ್ತಾ ಇರುವಂತಹದ್ದು ನಮ್ಮ ಯಕ್ಷಗಾನ ಕಲಾರಂಗ. ಇವತ್ತು ಅವನು ಕಂಡು ತುಂಬ ಸಂತೋಷವಾಗಿದೆ. ನಾವು ಕಲಾರಂಗದ ಬಗ್ಗೆ, ಯಕ್ಷಗಾನ ಕಲಾರಂಗದ ಬಗ್ಗೆ ಹೇಳಬೇಕಾದ್ದೇ ಇಲ್ಲ. ಏನು ಪ್ರಶಸ್ತಿಗಳನ್ನು ಕೊಟ್ಟರು ಕೂಡ ಕಡಿಮೆ. ಅವರದನ್ನು ಬಯಸೋದು ಇಲ್ಲ. ಉಂಡವರು ತೃಪ್ತಿಯಾಗಿ ತೇಗಿದರೆ ಅದೇ ಅವರಿಗೆ ಆಶೀರ್ವಾದ ಅಂತ ಭಾವಿಸುವವರು